ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಇವತ್ತು ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಿಕ್ಕಿದ ಅನ್ನದಿಂದ ಹಪ್ಪಳ ಮಾಡ್ತಾಯಿದ್ದೀನಿ. ಏನಿಲ್ಲ, ನೆನ್ನೆದಾಗಿರೋದು ಅದು ಅನ್ನ ಮಾಡ್ಕೊಂಡಾದ್ರು ಕೂಡ ಮಾಡ್ಬೋದು. ಅನ್ನನೂ ವೇಸ್ಟ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ಆಯಿತಾ. ಫಸ್ಟ್ ಅನ್ನ ಎಲ್ಲ ಈ ಥರ ಹುಡಿ ಮಾಡ್ಕೋಬೇಕು. ಆಮೇಲೆ ಇದು ಅನ್ನನ ರುಬ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಹಪ್ಪಳಕ್ಕೆ ಏನೇನು ಹಾಕ್ತೀವಿ? ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಓಂಕಾಳು, ಜೀರಿಗೆ, ಉಪ್ಪು ಇಷ್ಟು ಸೇರಿಸ್ಕೋಬೇಕು. ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಅದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ತುಂಬ ತೆಳ್ಳಗಿರಬಾರ್ದು, ಗಟ್ಟಿಗೆ ಇರಬೇಕು. ಅದು ಒಣಗಿದ ಮೇಲೆ ಫುಲ್ಲು ತೆಳ್ಳಗೆ ಪುಡಿ ಆಗಿಬಿಡುತ್ತೆ ನೋಡಿ. ಈ ಥರ ಒಂಚೂರು ತೆಳ್ಳಗಿದ್ರೆ ಸಾಕು. ಸಂಡಿಗೆ ಥರನೂ ಹಾಕೋಬೋದು, ಹಪ್ಪಳ ಥರನೂ ಸೌಟಲ್ಲಿ ಹಾಕ್ಬೋದು. ಇಷ್ಟಿದ್ರೆ ಇಷ್ಟಾಗುತ್ತೆ. ಒಂದು ಒಳಗೆ ಹಾಕ್ಕೊಂಡು ಬೇಕಾದ್ರೆ ಬಿಸಿಲಲ್ಲಿ 1-2 ದಿವಸ ಮೇಲೆ ಚೆನ್ನಾಗಿ ಒಣಗಿಸ್ಬೇಕು. ಮಾಡಿ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಇದ್ರ ಮೇಲೆ ಬೇಕಾದರೆ ಒಣಮೆಣ್ಸಿನ್ಕಾಯಿ ಪುಡಿ ಮಾಡ್ಕೊಂಡು ಒಂದು ಸ್ವಲ್ಪ ತರ್ತರಿಯಾಗಿ ಒಣಮೆಣ್ಸಿನ್ಕಾಯಿ ಬೀಜ, ಉಪ್ಪು ಹಾಕ್ಕೊಂಡಿದ್ದೀನಿ, ಓಂಕಾಳು ಮತ್ತು ಜೀರಿಗೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಈಗ ಜೀರಿಗೆ, ಓಂಕಾಳು, ಉಪ್ಪು ಮತ್ತು ಇದು ಓಂಕಾಳು, ಆಮೇಲೆ ಈ ಥರ ಒಣಮೆಣ್ಸಿನ್ಕಾಯಿದು ತರ್ತರಿಯಾಗಿರೋದು ಬೀಜ ಮತ್ತು ಸಿಪ್ಪೆ ಕೂಡ ಹಾಕ್ಕೊಳ್ಬೇಕು. ಖಾರವಾಗಿ ಸಕ್ಕತ್ತಾಗಿರುತ್ತೆ, ಈ ಚಳಿಗಂತೂ ಸಕ್ಕತ್ತಾಗಿರುತ್ತೆ. ಇದಕ್ಕಿಂತ ತೆಳ್ಳಗೆ ಹಾಕ್ಬಾರ್ದು, ಇದಕ್ಕಿಂತ ಗಟ್ಟಿ ಇದ್ರೂ ಪರವಾಗಿಲ್ಲ. ತುಂಬ ಚೆನ್ನಾಗಿರುತ್ತೆ, ಸಖತ್ತು ಟೇಸ್ಟಿಯಾಗಿರುತ್ತೆ ಇದು ಮಾತ್ರ. ಅನ್ನ ತುಂಬ ಒಣಗಬೇಕಷ್ಟೇ, 1-2 ದಿವಸ. ಸಣ್ಣ ಬಿಸಿಲಿರುತ್ತಲ್ಲ, ಈಗ ಮಾಡೋಕ್ಕೆ ಹೋಗಬೇಡಿ, ಮಳೆ ಇರುತ್ತಲ್ಲ ಹಾಗಾಗಿ. ನಾನು ನಾಳೆ ಮಳೆ ಇದೆ ನಂಗೆ ಗೊತ್ತಾಗಿಲ್ಲ, ಹಾಕ್ಬಿಟ್ಟೆ. ಅದು ಒಣಗಬೇಕು ಇನ್ನೊಂದು ಸ್ವಲ್ಪ, ಹಾಗಾಗಿ ಕರಿಯೋದು ತೋರಿಸಿಲ್ಲ. ಒಂದು ಸಲ ಅವರು ಮಾಡಿದ್ದೆ ಚೆನ್ನಾಗಿತ್ತು, ಅದಕ್ಕೆ ಮಾಡ್ತಿರೋದು. ಈ ಥರ ಕವರ್ ಇರುತ್ತಲ್ಲ, ಕವರ್ ಮೇಲೆ ಈ ಥರ ತುಂಬ ತೆಳ್ಳಗೆ ಹಾಕ್ಬೇಡ್ರಿ, ಗಟ್ಟಿನೇ. ಈ ಸಂಡಿಗೆ ಇಡ್ತಾರಲ್ಲ ಆ ಥರ ಗಟ್ಟಿನೇ, ಸ್ವಲ್ಪ ದಪ್ಪವಾಗೇ ಇರಲಿ. ಮತ್ತು ಇದ್ರ ಮೇಲೆ ಬಟ್ಟೆ ಎಲ್ಲ